ವೀಕ್ಷಕರೇ, ನಿನ್ನೆ RCB ಫ್ಯಾನ್ಸ್ಗಳ ಕ್ರೇಜ್ಗೆ ಇಡೀ ಕರ್ನಾಟಕವೇ ಒಂದು ಕ್ಷಣ ಹಬ್ಬದ ವಾತಾವರಣವನ್ನು ಹೊಂದಿತ್ತು ಅಂತಾನೆ ಹೇಳ್ಬಹುದಾಗಿದೆ. ಜಾತಿ, ಭಾಷೆ, ಧರ್ಮ ಎನ್ನದೆ ಎಲ್ರು ಕೂಡ RCBಗೆ ಸಪೋರ್ಟ್ ಮಾಡಿದ್ದು ನಿಜವಾಗ್ಲೂ ನಿನ್ನೆ ರಾತ್ರಿ ಇಡೀ ಬೆಂಗಳೂರೇ ಖುಷಿಯಿಂದ ತೇಲಾಡಿತ್ತು ಅಂತಾನೆ ಹೇಳ್ಬಹುದಾಗಿದೆ. ಆದ್ರೆ ವೀಕ್ಷಕರೇ, ಈ ವೇಳೆ ಕೂಡ ಕೆಲ ಪುಂಡರು RCB ಹೆಸರನ್ನ ಕೆಡಿಸೋಕೆ ಸರ್ಕಾರಿ ಮತ್ತು ಖಾಸಗಿ ವಸ್ತುಗಳಿಗೆ ಹಾನಿಯನ್ನ ಉಂಟು ಮಾಡಿದ್ದು ಒಂದು ಅಂದಾಜು ಪ್ರಕಾರ 5 ಕೋಟಿಯವರೆಗೂ ನಿನ್ನೆ ರಾತ್ರಿ ಒಂದರಲ್ಲಿ ನಷ್ಟ ಆಗಿದೆ ಅಂತ ಪೊಲೀಸರು ಲೆಕ್ಕವನ್ನ ಕೊಟ್ಟಿದ್ದಾರೆ. ಇಂತಹ ಕಿಡಿಗೇಡಿಗಳನ್ನ ಕಡಿವಾಣ ಹಾಕೋದಿಕ್ಕೆ ಪೊಲೀಸರು ನಿನ್ನೆ ರಾತ್ರಿ ಇಡೀ ಶ್ರಮ ಪಟ್ಟಿದ್ದು RCB ಫ್ಯಾನ್ಸ್ಗಳ ಹೆಸರನ್ನ ಕೆಡಿಸೋದಿಕ್ಕೆ ತಾವು ಕೂಡ RCB ಫ್ಯಾನ್ಸ್ಗಳು ಅಂತ ರಸ್ತೆಯಲ್ಲಿ ಕೆಲವರು ರಾಧಾಂತ ಮಾಡಿದ್ದು ಪೊಲೀಸ್ ವೆಹಿಕಲ್ ಮತ್ತು ಸರ್ಕಾರಿ ಬಸ್ಗಳು ಹಾಗೇನೆ ರೋಡ್ ನಲ್ಲಿ ಸಿಕ್ಕ ಕಾರುಗಳಿಗೆ ಕಲ್ಲನ್ನ ಹೊಡೆದು ಸಂಭ್ರಮಾಚರಣೆಯ ನೆಪದಲ್ಲಿ RCB ಹೆಸರನ್ನ ಹಾಳು ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಕನ್ನಡಿಗರಿಗಿಂತ ಬೇರೆ ಭಾಷೆಯವರೇ RCB ವಿನ್ ಆಗಿರುವ ಸೆಲೆಬ್ರೇಷನ್ ನೆಪದಲ್ಲಿ ಈ ರೀತಿ ಮಾಡಿದ್ದು ನಿಜವಾಗ್ಲೂ ಇವರೆಲ್ಲ RCB ಫ್ಯಾನ್ಸ್ಗಳ ಅಥವಾ RCB ಫ್ಯಾನ್ಸ್ಗಳ ಮುಖವಾಡದಲ್ಲಿ RCB ಹೆಸರನ್ನ ಹಾಳು ಮಾಡುವಂತ ಪ್ರಯತ್ನವನ್ನ ಪಡ್ತಿದ್ದಾರಾ ಅನ್ನುವ ಸಾಕಷ್ಟು ಅನುಮಾನವನ್ನ ಹುಟ್ಟುಹಾಕಿದೆ. ಆದ್ರೆ ಸದ್ಯ ಕರ್ನಾಟಕ ಪೊಲೀಸರು ಎಲ್ಲದನ್ನ ಕೂಡ ತಡೆ ಹಿಡಿದಿದ್ದು ಯಾವುದೇ ರೀತಿಯ ದೊಡ್ಡ ಮಟ್ಟದ ಅನಾಹುತ ಅಥವಾ ನಷ್ಟ ಉಂಟಾಗಿಲ್ಲ ಅಂತಾನೆ ಹೇಳ್ಬಹುದಾಗಿದೆ. ಸೊ ವೀಕ್ಷಕರೇ, ಯಾರೆಲ್ಲ RCB ಫ್ಯಾನ್ಸ್ ವಿಡಿಯೋವನ್ನ ನೋಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ RCB ಅಂತ ಕಮೆಂಟ್ ಮಾಡಿ ತಿಳಿಸಿ.